ಹಾಯ್, ಹಲೋ, ನಮಸ್ತೆ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಎಲ್ಲರಿಗೂ ಆ ಶ್ರೀರಾಮ ಆರೋಗ್ಯ, ಆಯಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ. ಇವತ್ತು ನಮ್ಗೆ ಅಯೋಧ್ಯೆಯಿಂದ ಒಂದು ಲೆಟರ್ ಬಂದಿದೆ. ಆ ಅದೇ ಲೆಟರ್. ಸೊ ಅದನ್ನ ನಿಮ್ ಜೊತೆ ಕೂಡ ಶೇರ್ ಮಾಡೋಣ. ಏನಿದೆ ಒಳಗಡೆ, ಆ ಯಾಕೆ ಬಂತು ಈ ಅಯೋಧ್ಯೆಯಿಂದ ಈ ಲೆಟರ್ ಯಾಕೆ ಬಂತು ಅದನ್ನ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದೀನಿ. ಸೊ ಚೆಕ್ ಮಾಡೋಣ ಅಲ್ಲ. ನಮ್ಗೆ ಈ ಕೊರಿಯರ್ ಬಂದಿದ್ದು ಬುಧವಾರ, ಬಟ್ ಶ್ರೀರಾಮನವಮಿ ದಿನ ಹತ್ರ ಇತ್ತಲ್ವಾ, ಸೊ ಅವತ್ತೇ ಓಪನ್ ಮಾಡೋಣ ಅಂತ ಹೇಳಿ ರಾಮನವಮಿ ದಿನಾನೇ ಓಪನ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಏನಿದೆ ಅಂತ. ಓಕೆ, ಇದು ಸರ್ಟಿಫಿಕೇಟ್. ಇದರಲ್ಲಿ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಅಂತ ಇದೆ. ಇದು ಜೈ ಶ್ರೀರಾಮನ ನಮ್ಮ ಪುಟ್ಟ ರಾಮನ ಒಂದು ಲಾಕೆಟ್. ಇದು ಬಹಳನೇ ಖುಷಿ ಆಯ್ತು ನಮ್ಮನೆಗೆ ಬಂದಿದ್ದು. ರಾಮನವಮಿ ದಿನ ಪುಟ್ಟ ರಾಮ ನಮ್ಮ ಮನೆಗೆ ಬಂದಿದ್ದು. ಜೈ ಶ್ರೀರಾಮ್. ಸೊ ಈ ಕೊರಿಯರ್ ಯಾಕೆ ಬಂದಿದ್ದು ಅಯೋಧ್ಯೆಯಿಂದ ಅಂದ್ರೆ, ಈ ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ನಮ್ಮ ಪುಟ್ಟ ಬಾಲರಾಮನ ಸ್ಥಾಪನೆಯಾಗಿ ಒಂದು ವರ್ಷ ಕಳೀತಲ್ವಾ. ಸೊ ಅದಕ್ಕೋಸ್ಕರ ಒಂದು ಕಾಂಪಿಟೇಷನ್ನ ಅರೇಂಜ್ ಮಾಡಿದ್ರು. ಅದರಲ್ಲಿ ನನ್ನ ಹಸ್ಬೆಂಡ್ ಪಾರ್ಟಿಸಿಪೇಟ್ ಮಾಡಿದ್ದು ಚಿತ್ರಕಲಾ ವಿಭಾಗ, ಅಂದ್ರೆ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ. ಸೊ ಇಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಪ್ರತಿಯೊಬ್ಬರಿಗೂ ಕೂಡ ಲಾಕೆಟ್ನ ಕೊಡ್ತೀವಿ ಅಂತ ಅವರು ಮೆನ್ಷನ್ ಮಾಡಿದ್ರು. ಇದರಲ್ಲಿ ಗೆದ್ದವ್ರಿಗೆ ಫ್ರೀ ಅಯೋಧ್ಯ ದರ್ಶನ, ಹಾಗೆ ಫ್ರೀ ರೂಮು, ಈ ಥರದ್ದೇನೋ ಸೌಲಭ್ಯ ಆಯ್ತು. ಎಷ್ಟು ಜನ ಬರ್ದಿರ್ತಾರೋ ಏನೋ ಅಲ್ವಾ. ನಮ್ಗೆ ಇದು ಬಂದಿದೆ, ಬಹಳನೇ ಖುಷಿ ಇದೆ. ನಮ್ಮ ರಾಮನ ಲಾಕೆಟ್ ಬಂದಿದೆ, ಬಹಳ ಖುಷಿ ಇದೆ. ರಾಮಾಯಣದ ಯಾವುದಾದ್ರೂ ಒಂದು ಸನ್ನಿವೇಶವನ್ನ ನೀವು ಚಿತ್ರವಾಗಿ ಬಿಡಿಸಿ ಕಳಿಸ್ಬೇಕು ಅಂತ ನಾವು ಚೂಸ್ ಮಾಡ್ಕೊಂಡಿದ್ದು. ಸೀತಾಮಾತೆಯನ್ನ ಕರ್ಕೊಂಡು ಬರೋದಕ್ಕೋಸ್ಕರ ಶ್ರೀರಾಮ, ಲಕ್ಷ್ಮಣ, ಆಂಜನೇಯ ಹಾಗೂ ಕಪಿ ಸೈನ್ಯ ಎಲ್ಲರೂ ಸಹ ಲಂಕೆಗೆ ಹೊರಟಂತ ಸಿಚುವೇಶನ್. ಅವ್ರಿಗೆ ಸಮುದ್ರ ಅಡ್ಡ ಬರುತ್ತೆ. ಅಲ್ಲಿ ಆಂಜನೇಯನ್ಗೆ ಬಿಟ್ರೆ ಇನ್ಯಾರಿಗೂ ಕೂಡ ಸಮುದ್ರ ಆರುವಂತ ಶಕ್ತಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ಸೇತುವೆ ಕಟ್ಟಬೇಕು ಅಂತ ನಿರ್ಧಾರ ಮಾಡ್ತಾರೆ. ಸೊ ದೊಡ್ಡ ದೊಡ್ಡ ಬಂಡೆಗಳನ್ನ ತಗೊಂಡು ಸೇತುವೆ ಕಟ್ಟೋದಕ್ಕೆ ರೆಡಿ ಮಾಡ್ತಾರೆ. ಹೇಗಿದೆ ಡ್ರಾಯಿಂಗ್? ಚೆನ್ನಾಗಿದೆ ಅಲ್ವಾ? ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು.